ಮ್ಯಾಂಗೋ. ತಗೊಳ್ಳಿ ಸರ್. ನೀವೇ ಬರಕ್ ಹೋದ್ರಿ? ನಾನು ಬರ್ತೀನಿ ಅಂತ ಹೇಳಿದ್ನಲ್ಲ. ಪರವಾಗಿಲ್ಲ ತಗೊಳ್ಳಿ ಸರ್. ಯಾಕಂದ್ರೆ ಏನೋ ಸುಮ್ಮನಿರ ಕೊಡಪ್ಪ. ಅದು ಅದು ಓಹ್, ಏನಮ್ಮ ಇಷ್ಟೊಂದು ಖುಷಿಯಾಗಿದ್ದೀರಾ? ನನಗೆ ಅಜ್ಜಿಯಿಂದ ಮುತ್ತಜ್ಜಿಗೆ ಪ್ರಮೋಷನ್ ಸಿಕ್ಕಿದೆ, ಅದಕ್ಕೆ ಐ ಆಮ್ ಸೋ ಹ್ಯಾಪಿ. ಏನು ಮುತ್ತಜ್ಜಿನಾ? ಸರ್ ಕಂಗ್ರಾಟ್ ಸರ್. ನಾನು ಅವತ್ತ ಹೇಳಿರಲ್ವಾ ಸರ್ ನಿಮ್ಗೆ ಒಳ್ಳೆ ಜೋಡಿ ಅಂತ? ಅಂದ್ರೆ ಇವ್ರು ನಿಂಗೆ ಮುಂಚೆನೆ ಗೊತ್ತಾ? ಆಮ ಮುಂಚೆ ಒಂದ್ಸಲಿ ಮೇಡಮ್ ಇಲ್ಲಿ ಕರ್ಕೊಂಡ್ ಬಂದಿದ್ರು. ಇಲ್ಲ ಬಂಗಾರಿ, ಅದು ಹಾಗೆ. ನೀವು ಒಳಗಡೆ ಹೋಗಿ ಬಿಸ್ನೆಸ್ ನೋಡ್ಕೊಳ್ಳಿ. ಅಲ್ಲ, ದಾರಿಲಿ ಹಾಗೆ ಹೋಗ್ತಾ. ಪರವಾಗಿಲ್ಲ ಕಣೋ, ಪಾಕಡ ಇದೆಯಾ ನೀನು? ನಾಚಿಕೊತಾ ಇದೆಯಾ? ಡಾರ್ಲಿ, ನೀನ್ ಕರ್ಕೊಂಡ್ ಬಂದಿದ್ದು ನೀನ್ ಹೆಂಡ್ತಿನ್ ತಾನೆ? ಏನೋ ಕದ್ದು ಮುಚ್ಚಿ ಗರ್ಲ್ ಫ್ರೆಂಡ್ ನ ಕರ್ಕೊಂಡ್ ಬಂದಿರೋ ತರ ನಾಚಿಕೊತಾ ಇದೆ. ಡಾರ್ಲಿ, ನೀನು ನಿತ್ಯ ಸಂತೋಷವಾಗಿರ್ಬೇಕು. ನೋಡು, ನೀವ್ ಎಲ್ಲಿ ಹೋದ್ರೇನು ಎಲ್ಲಿ ಬಂದ್ರೇನು ಒಟ್ಟಲ್ಲಿ ನೀವಿಬ್ರು ಖುಷಿಯಾಗಿದ್ರೆ ನಂಗೆ ಅಷ್ಟೇ ಸಾಕು. ಇದು ನಿನ್ನ ಬದುಕು, ನಿನ್ ಜೀವನ. ನೀನ್ ಯಾವಾಗ್ಲೂ ನಗ್ನಗ್ತಾ ಖುಷಿಯಾಗಿರ್ಬೇಕು, ಅದೇ ನನ್ನ ಆಸೆ. ಬಂಗಾರಿ, ಮಾತಾಡ್ತಾ ಮಾತಾಡ್ತಾ ಐಸ್ ಕ್ರೀಮ್ ತಿನ್ನೋದು ಮರ್ತ್ಬಿಟ್ಟಿದ್ಯಾ? ಓಹ್, ಹೌದಲ್ವಾ? ಬೇಗ ತಿನ್ನು, ಕರ್ಕೋಗುತ್ತೆ. ಅಯ್ಯೋ, ಒಂದ್ ಕಡೆ ನನ್ ಮುತ್ತಜ್ಜಿ ಆಗ್ತಿದ್ದೀನಿ ಅಂತ ಸಂತೋಷ, ಇನ್ನೊಂದ್ ಕಡೆ ನನ್ನ ಫೇವ್ರೆಟ್ ಐಸ್ ಕ್ರೀಮ್. ನಂಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಆದ್ರೆ ರಮೇಶ, ನಿನ್ನ ಮಗ ಅಂತ ಒಪ್ಕೊಂತಾನೋ ಇರು ಅಂತ ನನಗೆ ತುಂಬಾ ಚಿಂತೆ ಆಗ್ಬಿಟ್ಟಿತ್ತು ನೋಡಿ. ಆದ್ರೆ ಈಗ ನೋಡು, ಎಲ್ಲ ಬದಲಾಗಿದೆ ಅಲ್ವಾ? ಆಮೇಲೆ ಇವತ್ತು ರಮೇಶ ಅವ್ನ ಫ್ರೆಂಡ್ ಹತ್ರ ನಿನ್ನ ಹೊಗಳ್ತಾ ಇದ್ನಲ್ಲ, ನನ್ಗಂತೂ ಮನ್ಸು ತುಂಬಿ ಬಂತು ಕಣೋ. ಅವನಂತೂ ತಾತ ಆಗ್ತಿದೀನಿ ಅಂತ ಎಷ್ಟು ಖುಷಿಯಾಗಿದ್ದಾನೆ ಅಲ್ವಾ? ಏನ್ ಗೊತ್ತಾ, ಮದ್ವೆ ದಿನ ನೀನು ನಿತ್ಯನ್ ಮದ್ವೆ ಆದ್ರೆ ಮುಂದೆ ಏನಾಗುತ್ತೋ ಏನು ಅಂತ ನನ್ಗೆ ತುಂಬಾ ಟೆನ್ಷನ್ ಆಗ್ಬಿಟ್ಟಿತ್ತು ಕಣೋ. ರಮೇಶನೇ ಕಣೋ ನನಗೆ ತುಂಬಾ ಧೈರ್ಯ ಹೇಳಿದ್ದು. ನೀನು ನಿತ್ಯ ಮದ್ವೆ ಆದ್ರೆ ಮುಂದಕ್ಕೆಲ್ಲ ಒಳ್ಳೇದಾಗತ್ತೆ ಅಂತ ಹೇಳ್ದ. ಆಗ್ಲೇ ನಾನು ಈ ಮದ್ವೆಗೆ ಒಪ್ಕೊಂಡಿದ್ದು. ಹಾ, ಅಪ್ಪನ ಏನ್ ಹೇಳ್ತಿದ್ಯಾ? ಮದ್ವೆ ದಿನ ಎಂತ ಟೆನ್ಷನ್ ಕ್ರಿಯೇಟ್ ಆಗಿತ್ತು ಗೊತ್ತಾ? ಬಂಗಾರಿ, ಒಂದ್ ನಿಮಿಷ. ನನ್ನ ನಿತ್ಯ ಮದುವೆ ಐಡಿಯಾ ಅಪ್ಪ ಕೊಟ್ಟಿದ್ದ? ಹಾ ಹೌದು ಕಣೋ. ನೀನು ಯಾವಾಗಲೂ ಬೇರೆಯವರಿಗೆ ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡ್ತಿರ್ತೀಯ, ಆದರೆ ಈ ವಿಷಯದಲ್ಲಿ ಮಾತ್ರ ನೀನು ಸ್ವಾರ್ಥಿ ಆಗಲೇಬೇಕು. ನಿತ್ಯ ಜೀವನ ನೀರು ಪಾಲಾಗಿದೆ, ಅದಕ್ಕೆ ನೀನು ಹೊಣೆಗಾರನಲ್ಲ. ಅದನ್ನು ಸರಿ ಮಾಡೋ ಅನಿವಾರ್ಯತೆಯೂ ನಿನಗಿಲ್ಲ. ನೀನೀಗ ಅದನ್ನು ಸರಿಪಡಿಸೋಕೆ ಅಂತ ಮದುವೆಗೆ ಒಪ್ಕೊಂಡ್ರೆ ಪಾಪ ನಿನ್ನ ಪ್ರೀತಿ ಕತೆ ಏನಾಗಬೇಕು? ನಿನ್ನ ಮೇಲೆ ಜೀವ ಇಟ್ಕೊಂಡಿರೋ ನಿಧಿ ಏನ್ ಮಾಡಬೇಕು? ನಿತ್ಯನ ಉಳಿಸೋಕ್ಕೋಸ್ಕರ ನಿಧಿನ ನನ್ನಲ್ಲಿ ಬಿಟ್ಬಿಡ್ತೀಯಾ? ಹೇಗ್ ಸಾಧ್ಯ? ಏನೋ ಮಿಸ್ ಆಗ್ತದೆ. ನಮ್ಗೆಲ್ಲ ಗೊತ್ತಿತ್ತಲ್ಲ, ಅವ್ರು ಯಾಕೆ ನನ್ನ ಮದುವೆ ನಿತ್ಯ ಜೊತೆ ಮಾಡಿಸ್ತಾರೆ? ಏನಾಯ್ತು? ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ಹಾಸ್ಪಿಟಲ್ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು, ಹೋಗೋಣ? ಸರಿ, ಮುಗಿಸು, ಆಮೇಲೆ ಹೋಗೋಣ. ದಿನ ನಿಜವಾಗ್ಲೂ ಏನ್ ನಡೀತು? ಬಂಗಾರಿ ಹೇಳ್ತಿರೋದು ನಿಜಾನ? ಇದಕ್ಕೆ ಅಪ್ಪನೇ ಉತ್ತರ ಕೊಡಬೇಕು. ಈಗಲೇ ಸತ್ಯ ಏನಿದೆ ಅಂತ ಅಪ್ಪನ ಹತ್ರನೇ ತಿಳ್ಕೊಳ್ಳೋಣ. ನಿನ್ನ ಸುತ್ತ ಪ್ರೀತಿಯ ಸೌಧಾನ ದೊಡ್ಡದಾಗಿ ಕಟ್ಟಬೇಕಾಗಿತ್ತು. ಅದು ಮುರಿದು ಬೀಳುವಾಗ ಅದರ ಅಡಿಯಲ್ಲಿ ನೀನು ಅಜ್ಜುಗುಜ್ಜಾಗಬೇಕಾಗಿತ್ತು. ನಿಧಿ ಇನ್ನು ನಿನಗೆ ಯಾವತ್ತೂ ಸಿಗೋದಿಲ್ಲ. ಎಷ್ಟು ನೋವಾಗ್ತಿದೆ ಅಲ್ವಾ? ನಿನ್ನ ಪ್ರೀತಿಯೆಲ್ಲ ಚೂರ್ ಚೂರಾಗ್ಬಿಟ್ಟಿದೆ ಅಲ್ವಾ?
ಹೃದಯ ಮುಚ್ಚು ನೂರಾಗ್ಬಿಟ್ಟಿದೆ ಅಲ್ವಾ? ಹೇಗಿದೆ ನನ್ನ ದೂರಾಲೋಚನೆ? ನಿನ್ನ ಜೀವನದಲ್ಲಿ ಪ್ರೀತಿಗೆ ಜಾಗನೇ ಇಲ್ಲ. ಯಾರೊಬ್ಬರು ನಿನಗೆ ಪ್ರೀತಿ ಕೊಡಬಾರ್ದು. ನನ್ನ ಬೀಸು ಹಾಕಿದ್ದ ಅನ್ನಕ್ಕೆ ಬೋಲ ಅಲ್ಲಾಡ್ಸೋ ನಾಯಿ ನೀನು. ತಿರಸ್ಕಾರ ಮಾತ್ರ ಸಿಗಬೇಕು ನಿನಗೆ. ಎಲ್ಲ ಇದ್ದು ಏನು ಇಲ್ದೇ ಇರೋರ ತರ ನಾನು ಹೇಗೆ ಒದ್ದಾಡ್ತಿದ್ದೇನೋ ರೀತಿ ನೀನು ಒದ್ದಾಡಬೇಕು. ನನಗಾಗ್ತಾ ಇರೋ ನೋವು ನಿನಗೂ ಆಗ್ಬೇಕು. ನನ್ನ ಕಣ್ಣಲ್ಲಿ ನೀರು ಸುರಿತಾ ಇದ್ರೆ ನಿನ್ನ ಕಣ್ಣಲ್ಲಿ ರಕ್ತ ಸುರಿಬೇಕು.